ಈ ಔಷಧಿನ 10 ಲೀಟರ್ ನೀರಿಗೆ 1 ml ಮಿಕ್ಸ್ ಮಾಡಿ ಕೊಟ್ಟರೆ ನಿಮ್ಮ ಪೈಪ್ನಲ್ಲಿರುವ ಪಾಚಿ ಮತ್ತು ಬ್ಯಾಕ್ಟೀರಿಯಾಗಳನ್ನು ಕೊಲ್ಬೋದು. ನಿಮ್ಮ ನೀರು ಸಹ ಸ್ಯಾನಿಟೈಸಿಂಗ್ ಆಗುತ್ತೆ. ಈ ಔಷಧಿ ನೀರಲ್ಲಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ರೋಗನ ತಡೆಗಟ್ಟುತ್ತೆ. ಆಮೇಲೆ ನಿಮ್ಮ ಪೈಪಲ್ಲಿ ಲೋಳೆ ಥರದ ಒಂದು ಅಂಶ ಕಟ್ಟಿರುತ್ತಲ್ಲ ಪದರ, ಅದು ಸಹಿತ ಕ್ಲೀನ್ ಆಗುತ್ತೆ. ಮತ್ತು ಪೈಪಲ್ಲಿ ಕಟ್ಟಿರೋ ಪಾಚಿ ಮತ್ತು ಬ್ಯಾಕ್ಟೀರಿಯಾ ಸಹ ನಿಮ್ಮ ಪೈಪಲ್ಲಿ ಕ್ಲೀನ್ ಆಗುತ್ತೆ. ಮತ್ತು ಲೋ ಮಾರ್ಟಾಲಿಟಿ ರೇಟ್, ಮರಿಗಳ ಸಾವು ಪ್ರಮಾಣ ಕಮ್ಮಿ ಆಗುತ್ತೆ ಮತ್ತು ಉತ್ತಮ ಬೆಳವಣಿಗೆ ಆಗುತ್ತೆ. ಹಾಗಾದರೆ ಈ ಔಷಧಿ ಏನು ಅಂತ ನೋಡೋಣ. ಎಷ್ಟು ml ಮಿಕ್ಸ್ ಮಾಡಬೇಕು ಅಂತ ನೋಡೋಣ. ಈ ಔಷಧಿ ಹೆಸರು ವಿರ್ಬ್ಯಾಕ್ ಕಂಪನಿಯ ಸೋಕ್ರನಾ SW ಅಂಥೇಳಿ. ಇದು ಅರ್ಧ ಲೀಟ್ರ್ ಬರುತ್ತೆ. ಇದ್ರದ್ದು ಬಂದುಬಿಟ್ಟು ರೇಟ್ ಬಂದು 549 ರೂಪಾಯಿ. ಇದು ಬಂದುಬಿಟ್ಟು ನಿಮ್ಗೆ ಏನೇನು ಯೂಸಸ್ಗಳಿದ್ದಾವೆ ಅನ್ನೋದು ನಾನು ಹೇಳಿದಲ್ಲದೆ ಫುಲ್ ಡೀಪಲ್ಲಿ ಇಲ್ಲಿ ಇರುತ್ತೆ. ಇದನ್ನು ಮಿಕ್ಸ್ ಮಾಡೋದೇನು ಅಂತ ಹೇಳಿದ್ರೆ 10 ಲೀಟ್ರ್ ನೀರಿಗೆ 1 ml ಥರ. ಈಗ ನಿಮ್ದು ಹತ್ರ ಈಗ 100 ಲೀಟ್ರ್ ಸಿಂಟೆಕ್ಸ್ ಇದೆ ಅಂತ, 100 ಲೀಟ್ರದ್ದು ಒಂದು ಡ್ರಮ್ ಇದೆ ಅಂದರೆ 10 ml ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಆನಂತರ 20 ನಿಮಿಷ ಬಿಟ್ಟಾದಮೇಲೆ ಮೆಡಿಸನ್ನನ್ನು ಮತ್ತು ನೀವೇನು ಕ್ಯಾಲ್ಶಿಯಂ ಅವುಗಳನ್ನೆಲ್ಲವನ್ನು ಹಾಕ್ಬೋದು. ಆದರೆ ಒಂದು ಅಂದರೆ ವ್ಯಾಕ್ಸಿನೇಷನ್ಗಳನ್ನು ಅವನ್ನೆಲ್ಲ ಹಾಕಕ್ಕೆ ಬರಲ್ಲ, ಅವನ್ನೆಲ್ಲ ಪ್ಲೈನ್ ನೀರಿಗೆ ಹಾಕಬೇಕು. ಇದು ಒಂದು ಮೈನು. ಇದನ್ನು ಬಂದುಬಿಟ್ಟು ನೀವು ದಿನ ಯೂಸ್ ಮಾಡಿದ್ರೆ ನಿಮ್ಮ ಶೆಡ್ಡಲ್ಲಿ ಡಿಸೀಸ್ ಕಂಟ್ರೋಲ್ ಆಗುತ್ತೆ, ಚಿಕ್ಸಿನ ಗ್ರೋತು ಕಮ್ಮಿ ಆಗುತ್ತೆ, ಮಾರ್ಟಾಲಿಟಿ ರೇಟು ಕಮ್ಮಿ ಆಗುತ್ತೆ. ನೀವು ಒಂದು ಬ್ಯಾಚ್ ಯೂಸ್ ಮಾಡಿ ನೋಡಿ. ನಾನು ಯಾವ ಮೆಡಿಸನ್ ಹೇಳಿದ್ರೆ ಅದನ್ನೆಲ್ಲ ಯೂಸ್ ಮಾಡಿ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ಅದರ ರಿಸಲ್ಟ್ ಗೊತ್ತಾಗುತ್ತೆ.